ಯೂಶಲಿ ವರ್ಷ ಗಣಪತಿ ಬಿಡೋ ದಿನ ತುಂಬಾನೇ ಬೇಜಾರಾಗುತ್ತೆ ಅಲ್ವಾ. ಹಾಯ್ ನಮಸ್ಕಾರ, ನಾನ್ ಪ್ರಿಯಾ. ಐ ಆಮ್ ಬ್ಯಾಕ್ ಅಗೈನ್ ವಿತ್ ಡೇ 2 ಆಫ್ ಮೈ 90 ಡೇಸ್ ಮಿನಿ ವ್ಲಾಗ್ ಜರ್ನಿ. ಇವತ್ತು ಎಸ್ಪೆಷಲಿ ನಮ್ಮ ಏರಿಯಾದಲ್ಲಿ ನಾವಿರೋ ಲೇಔಟ್ ಅಲ್ಲಿ ಗಣಪತಿನ ಇಡ್ತೀವಿ. ಗಣಪತಿ ಇಟ್ಟು ಒಂದೇ ದಿನದಲ್ಲಿ ಅವತ್ತೇನೆ ಬಿಟ್ಬಿಡ್ತೀವಿ. ಸೊ ಅಂತ ಒಂದು ದಿನ ಇವತ್ತು. ಸೊ ಆ ಮನೆಯಲ್ಲಿ ಅಡ್ಗೆ ಮಾಡುವಂತದ್ದು ಏನೂ ಇರಲ್ಲ ಆಕ್ಚುಲಿ. ಎಲ್ಲ ಅಲ್ಲೇ ಇರುತ್ತೆ, ತಿಂಡಿ, ಊಟ, ರಾತ್ರಿ ಊಟ ಕೂಡ. ಅಂಡ್ ನಾವು ಕೂಡ ಬೆಳಗಿಂದ ಏನೇನ್ ರೊಟೀನ್ ಕೆಲಸ ಆಯ್ತು ಅದನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಇನ್ನ ಗಣಪತಿನ ನೋಡಕ್ ಹೋದ್ವಿ ಬೆಳಗ್ಗೆ. ಯೂಶಲಿ ಬೆಳಗಿನ ಪ್ರಸಾದಕ್ಕೆ ಅಂತ ಒಂದ್ 8 ರಿಂದ 10 ಮನೆಯಲ್ಲಿ ಪ್ರಸಾದವನ್ನ ಮಾಡ್ಕೊಂಡ್ ಬರ್ತಾರೆ. ಸೊ ಅದೇನೆ ಆಲ್ಮೋಸ್ಟ್ ತುಂಬಾ ಐಟಮ್ಸ್ ಇರುತ್ತೆ. ನಾವು ಹೋಗಿ ಲೇಟ್ ಆದ್ರಿಂದ ಸ್ವಲ್ಪನೇ ಐಟಮ್ಸ್ ಸಿಕ್ತು, ಜೊತೆಗೆ 2 ಗಂಟೆ ಅಷ್ಟೊತ್ತಿಗೆ ಊಟನೂ ಸಿಕ್ತು. ಸೊ ಊಟ ಅಂತೂ ಸೂಪರ್ ಆಗಾಯ್ತು. ಇನ್ನ 8 ಗಂಟೆ ಅಷ್ಟರಲ್ಲಿ ಊಟ ಮುಗಿಸ್ಕೊಂಡು ಗಣಪತಿನ ಬಿಡೋದಕ್ಕೆ ಕರ್ಕೊಂಡು ಹೋದ್ರು. ಇನ್ನ ಮಧ್ಯಾಹ್ನನೇ ನಮ್ಮ ಹೌಸ್ ಓನರ್ ಮನೆಯಲ್ಲಿ ಗಣಪತಿ ಇಡ್ತಾರೆ. ಸೊ ಇವತ್ತೇ ಅವ್ರು ವಿಸರ್ಜನಾ ಕಾರ್ಯಕ್ರಮ ಇಟ್ಕೊಂಡಿದ್ರು. ಈ ದಿನ ಯಾವಾಗ್ಲೂ ಅವ್ರು ನಮ್ಮನ್ನ ಕರೀತಾರೆ. ಸೊ ದಟ್ ನಾವು ಹೆಲ್ಪ್ ಮಾಡ್ತೀವಿ, ಕೈ ಜೋಡಿಸ್ತೀವಿ ಪ್ರಸಾದ ಮಾಡ್ಲಿಕ್ಕೆ. ಚಿತ್ರಾನ್ನ, ಮೊಸರನ್ನ, ಹಾಗೆ ಕಡ್ಲೆಕಾಳು ಉಸ್ಲಿ ಇಷ್ಟನ್ನ ಮಾಡ್ಕೊಂಡಿದ್ವಿ. ಎಲ್ಲದೂ ಮುಗಿಸ್ಕೊಂಡ್ವಿ ಒಂದ್ 8:30 ಅಷ್ಟರಲ್ಲಿ. ಹಾಗೆ ನಮ್ಮ ಗಣಪತಿನ ಕರ್ಕೊಂಡು ವಿಸರ್ಜನೆ ಮಾಡ್ಲಿಕ್ಕೆ ಅಂತ ಹೊರಟ್ವಿ. ಇಲ್ಲೆಲ್ಲ ಹೇಗೆ ಅಂದ್ರೆ ಬೆಂಗಳೂರಲ್ಲಿ ಕೆರೆನ ಹುಡ್ಕೋಕ್ಕಾಗಲ್ಲ, ಎಲ್ಲೂ ಇರೋದು ಇಲ್ಲ. ಸೊ ಒಂದ್ ಕಾಮನ್ ಏರಿಯಾ ಅಂತ ಮಾಡಿರ್ತಾರೆ. ಸ್ವಲ್ಪ ನೀರಿರುತ್ತೆ, ಸ್ವಲ್ಪ ಏನ್ ಜಾಸ್ತಿನೇ ನೀರಿರುತ್ತೆ. ಎಲ್ಲರೂ ಇಲ್ಲಿಗೆ ಬಂದು ವಿಸರ್ಜನೆ ಮಾಡ್ತಾರೆ. ಇವತ್ತಂತೂ ಸಿಕ್ಕಾಬಟ್ಟೆ ಜನ. ನಾವು ತಂದಿರೋ ಪ್ರಸಾದ ಎಲ್ಲ ಖಾಲಿ ಆಗೋಯ್ತು ಬೇಗನೆ. ಸುಮಾರು ಒಂದ್ 50 ಜನಕ್ಕೆ ಆಗೋ ತರ ಇತ್ತು. ನೋಡ್ತಿರ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಗಣಪತಿ ಎಲ್ಲ ಬಂದಿದೆ. ಅಲ್ಲಿ ಗಣಪತಿ ಮುಳುಗ್ಸಕ್ಕೆ ಅಂತ ಕೆಲವು ಜನರು ಇರ್ತಾರೆ, ಅವ್ರು ಮಾತ್ರ ಹೋಗ್ಬೋದು. ಸೊ ಅವರು ಮುಳುಗಿಸ್ತಾರೆ ಅಷ್ಟೇನೆ. ಸೊ ಇದಾಗಿದೆ ಇವತ್ತಿನ ಸಮಾಚಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಫೈನಲಿ ನಮ್ಮ ಗಣಪತಿನ ಇವತ್ತು ವಿಸರ್ಜನೆ ಮಾಡಿದ್ವಿ.